ದೈವತೈರಪಿ ಜ್ಞೇಯ ಅಂತ ಅಣುಭಾಷ್ಯದ 1ನೇ ಅಧ್ಯಾಯದ 6ನೇ ಶ್ಲೋಕ. ಅದರ ಅರ್ಥವನ್ನು ಕೊಡುವಂಥ ತತ್ವಮಂಜರಿ ಭಾಗ 141. ಅದರಲ್ಲಿ ತಥಾ ದೈವತೈ ತಂತ್ರಂ ಅದರ ವಾಕ್ಯದ ಅರ್ಥವನ್ನು ಈಗ ನೋಡ್ಬೇಕು ನಾವು. ದೈವತೈ ಜ್ಞೇಯ ಅಂತೇನಿದೆಯಲ್ಲ, ಅದನ್ನ ತಂತ್ರವಾಗಿ ಇಟ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ದೈವತೈ ಇತಿ ತಂತ್ರಂ ಅಂತ ಅಣುಭಾಷೆ ಈ ತತ್ವಮಂಜರಿಲಿ ಇರಬೇಕಾಗಿತ್ತೇನೋ ಅಂತ ಒಂದು ಸಂಶಯ ಇದೆ ನನಗೆ. ಹಿಂದೆ ಆ ಥರ ಎಲ್ಲ ಬಂದಿತ್ತು. ತಂತ್ರ ಅಂದರೆ ಒಂದ್ಸರಿ ಪ್ರಯೋಗ ಮಾಡಿದ್ದನ್ನೇ 2 ಅರ್ಥ ಕೊಡುವಂತೆ ಬಳಕೆ ಮಾಡುವುದಕ್ಕೆ ತಂತ್ರ ಅಂತ ಹೇಳ್ತಾರೆ. ದೈವತೈ ಅಂದ್ರೆ ನಾವೀಗಾಗಲೇ ಒಂದು ಅರ್ಥ ಮಾಡ್ಕೊಂಡಿದ್ದೀವಿ, ದೇವತೆಗಳಿಂದ ಆತ ತಿಳಿಯಲ್ಪಡ್ತಾನೆ. ದೈವತೈ ವಸ್ವಾದಿ ದೇವೈ, ಆ ದೇವತೆಗಳಿಂದ ವೇದಗಳ ಮೂಲಕ ತಿಳಿಯಲ್ಪಡ್ತಾನೆ, ಎಲ್ಲಾ ವೇದಗಳಿಂದಲೂ ಅಂತ ನಾವೀಗ ಅರ್ಥವನ್ನು ನೋಡಿದ್ದೇವೆ. ಕರ್ಮವನ್ನೇ ಪ್ರತಿಪಾದನೆ ಮಾಡಲಿ, ಬ್ರಹ್ಮವಿದ್ಯೆಯನ್ನೇ ಪ್ರತಿಪಾದನೆ ಮಾಡಲಿ ಅಂತ ಎಲ್ಲಾ ವೇದವಾಕ್ಯಗಳಿಂದಲೂ ಅವನು ತಿಳಿಯಲ್ಪಡ್ತಾನೆ ಅನ್ನೋದನ್ನ ನಾವೀಗ ನೋಡಿದ್ದೇವೆ. ಇನ್ನೊಂದು ದೈವತೈ ಅಂದ್ರೆ ಆಯಾ ದೇವತೆಗಳನ್ನ ಉದ್ದೇಶಿಸಿ ಏನು ಕರ್ಮಗಳನ್ನು ಮಾಡ್ತಾರೆ, ಯಜ್ಞಯಾಗಾದಿಗಳನ್ನು ಮಾಡ್ತಾರೆ, ಆ ಎಲ್ಲಾ ಕರ್ಮಗಳಿಂದಲೂ ಈ ಭಗವಂತ, ಸಂಸಾರ ಮೋಚಕನಾದಂತಹ ಈ ಭಗವಂತ ಆರಾಧ್ಯನಾಗಿದ್ದಾನೆ. ಆ ದೇವತೆಗಳ ಅಂತರ್ಯಾಮಿಯಾಗಿ ನಿಂತು ಆ ಫಲವನ್ನು ಅವನೇ ಸ್ವೀಕರಿಸ್ತಾನೆ ಅಂತ ಅದರ ತಾತ್ಪರ್ಯ. ದೈವತೈ ಅನ್ನೋ ಶಬ್ದಕ್ಕೆ ಆ ದೇವತೆಗಳನ್ನು ಉದ್ದೇಶಿಸಿ ಮಾಡುವಂಥ ಯಜ್ಞಾದಿ ಕರ್ಮಗಳಿಂದ ಅಂತ ಅರ್ಥ. ದೈವತೈ ಅನ್ನೋ ಶಬ್ದಕ್ಕೆ ಹಾಗರ್ಥ. ಅದು ಹೇಗೆ ಬರ್ತದೆ ಅಂತಂದ್ರೆ ದೇವತೆಗಳಿಗಾಗಿ ಇರುವಂಥದ್ದು ಅಂತ ಅದರ ತಾತ್ಪರ್ಯ. ಆ ದೇವತೆಗಳನ್ನು ಉದ್ದೇಶಿಸಿ ಮಾಡುವಂಥದ್ದು ಅಂತ ಅದರ ವಿವರಣೆ. ಇದು ಸಾಸ್ಯ ದೇವತಾ ಅಂತ ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ಒಂದು ಸೂತ್ರ, 4ನೇ ಅಧ್ಯಾಯದ 2ನೇ ಪಾದದ 24ನೇ ಸೂತ್ರ. ಅಲ್ಲಿ ಈ ದೇವತೆಗಳನ್ನ, ನಿರ್ದಿಷ್ಟ ದೇವತೆಯೊಬ್ಬನನ್ನು ಉದ್ದೇಶಿಸಿ ಯಾಗವೋ ಏನು ನಡೀತಿರ್ತದೆ ಅಥವಾ ಏನೋ ಒಂದು ಹವಿಸ್ಸನ್ನು ಇಟ್ಟಿರ್ತಾರೆ, ಅವಕ್ಕೆಲ್ಲದಕ್ಕೂ ಕೂಡ ಒಂದು ತದ್ದಿತ ಪ್ರತ್ಯಯವನ್ನ ಹೇಳ್ತಾರೆ. ಇಂದ್ರ ದೇವತಾ ಅಸ್ಯ, ಇಂದ್ರ ಎಂಬ ದೇವತೆಯನ್ನು ಉದ್ದೇಶಿಸಿ ಒಂದ್ಯಾವುದೋ ಹವಿಸ್ಸು, ಒಂದ್ಯಾವುದೋ ಮಂತ್ರ ಇದೆ, ಅಥವಾ ಯಾವನೋ ಒಬ್ಬ ಭಕ್ತ ಇಂದ್ರನನ್ನೇ ನಂಬಿ ಆರಾಧನೆ ಮಾಡಿದ್ದಾನೆ, ಇಂದ್ರನಿಗಾಗಿ ಮೀಸಲಾಗಿರುವಂತಹ ಒಂದು ವಾಹನ, ಇಂದ್ರನ ಸ್ತೋತ್ರಕ್ಕಾಗಿ ಮೀಸಲಿರುವಂತಹ ರಕ್, ಇಂದ್ರನ ಪೂಜೆಗಾಗಿ ಬೇಯಿಸಲ್ಪಟ್ಟಂಥ ನೈವೇದ್ಯ, ಹೀಗೆಲ್ಲ ಹೇಳ್ತಾರೆ. ಅಸ್ಯ ಭಕ್ತಸ್ಯ, ಈ ಭಕ್ತನಿಗೆ, ಈ ಹವಿಸಿಗೆ, ಈ ಮಂತ್ರಕ್ಕೆ, ಈ ವಾಹನಕ್ಕೆ, ಈ ಸ್ಥಾನಕ್ಕೆ, ಈ ಋಕ್ಕಿಗೆ, ಈ ಶ್ಲೋಕಕ್ಕೆ, ಈ ನೈವೇದ್ಯಕ್ಕೆ ಇಂದ್ರನೇ ದೇವತೆ, ಹೀಗರ್ಥದಲ್ಲಿ. ಅಲ್ಲಿ ಅಣು ಪ್ರತ್ಯಯ ಬಂದ್ರೆ ಐಂದ್ರ ಅಂತ ಆಗ್ತದೆ. ಹಾಗೆ ಬೃಹಸ್ಪತಿ ಅಸ್ಯ ದೇವತಾ, ಬೃಹಸ್ಪತಿಯೇ ಇದೊಂದು ನಿರ್ದಿಷ್ಟ ಮಂತ್ರಕ್ಕೆ, ಹವಿಸಿಗೆ ದೇವತೆ ಆದರೆ ಅದು ಬಾರ್ಹಸ್ಪತ್ಯ ಆಗ್ತದೆ. ಒಂದೊಂದು ಶಬ್ದಕ್ಕೆ ಒಂದೊಂದು ಬೇರೆ ಬೇರೆ ರೀತಿಯಾದಂತಹ ಪ್ರತ್ಯಯಗಳಷ್ಟೇ. ಒಂದ್ಯಾವುದು ನಿರ್ದಿಷ್ಟ ಮಂತ್ರಕ್ಕೆ, ಹವಿಸಿಗೆ ಸೂರ್ಯನೇ, ಭಾನುವೇ ದೇವತೆ ಆದರೆ ಅದು ಭಾನವ, ಶಿವನೇ ದೇವತೆ ಆದರೆ ಶೈವ, ವಿಷ್ಣುವೇ ದೇವತೆ ಆದರೆ ವೈಷ್ಣವ, ವಿಷ್ಣು ಅಸ್ಯ ದೇವತಾ ಇತಿ ವೈಷ್ಣವಂ, ಶಿವ ಅಸ್ಯ ದೇವತಾ ಇತಿ ವೈಷ್ಣವಂ, ಭಗವಾನ್ ಅಸ್ಯ ದೇವತಾ ಇತಿ ಭಾಗವತಂ, ಪಶುಪತಿ ಅಸ್ಯ ದೇವತಾ ಇತಿ ಪಾಶುಪತಂ ಅಂತ ಹೀಗೆಲ್ಲ ಕೇಳಿ ಬರ್ತದೆ. ಮಂತ್ರಸ್ತುತ್ಯ, ಆ ಮಂತ್ರದಿಂದ ಸ್ತುತಿಸಲ್ಪಡುವಂತಹ ಸ್ವಾಮಿ ಏನಿದ್ದಾನೆ ದೇವತೆ, ಅವನು ಈ ಪುರೋಡಾಶ, ಈ ಹವಿಸ್ಸು, ಈ ಪೂಜೆ, ಈ ನೈವೇದ್ಯ ಇತ್ಯಾದಿಗಳಿಗೆ ಸ್ವಾಮಿ ಅನ್ನೋ ಅರ್ಥದಲ್ಲಿ ಕಂಡು ಬರ್ತದೆ. ಅದರ ಕಾಶಿಕಾದಲ್ಲಿ, ಸೂತ್ರದ ಕಾಶಿಕಾ ವೃತ್ತಿಯಲ್ಲಿ ಯಾಗ ಸಂಪ್ರದಾನಂ ದೇವತಾ, ಸಂಪ್ರದಾನ ಅಂದ್ರೆ ದಾನವನ್ನು ಸ್ವೀಕಾರ ಮಾಡುವಂಥ ವ್ಯಕ್ತಿ. ನಮ್ಗಿದು ಗೊತ್ತಿದೆ, ಬೇರೆ ಕಡೆ ನೋಡಿದ್ದೇವೆ, ಬ್ರಾಹ್ಮಣಾಯ ಗಾಮ್ ದದಾತಿ ಇತ್ಯಾದಿ ಕಡೆಗಳಲ್ಲಿ ಅದನ್ನು ಕೇಳಿದ್ದೇವೆ. ಈ ಯಾಗದಲ್ಲಿ ಸಂಪ್ರದಾನ ಅಂದ್ರೆ ಆಹುತಿಯನ್ನು ಸ್ವೀಕಾರ ಮಾಡುವಂತ ವ್ಯಕ್ತಿಯನ್ನೇ ದೇವತೆ ಅಂತಾರೆ. ಅಲ್ಲಿ ಕೊಡುವಂತ ಪುರೋಡಾಶ ಮೊದಲಾದವುಗಳಿಗೆ ಆ ದೇವತೆಯೇ ಸ್ವಾಮಿನಿ. ಹೀಗೆ ಸಾಸ್ಯ ದೇವತಾ ಅನ್ನುವಲ್ಲಿ ಇಂದ್ರ, ಬೃಹಸ್ಪತಿ, ಸೂರ್ಯ, ಶಿವ ಮೊದಲಾದ ನಿರ್ದಿಷ್ಟ ದೇವತೆಗಳನ್ನು ಹೆಸರಿಸಿ ಅವರ ಕುರಿತಾಗಿ ಮಾಡುವಂಥ ಯಜ್ಞ ಅಂತ ಹೀಗೆಲ್ಲ ಅರ್ಥ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಇವರೆಲ್ಲರನ್ನೂ ಸಾಮೂಹಿಕವಾಗಿ ಹೇಳುವಂತಹ ದೇವತಾ ಅನ್ನೋ ಶಬ್ದ ಏನಿದೆ
ದೇವತಾ ಯೈ ಇದಂ, ಆ ದೇವತೆಗಾಗಿ ಇರುವಂಥದ್ದು ಅಂತ ಇಲ್ಲಿ ನಾವು ವಿಗ್ರಹ ಮಾಡ್ಕೋಬೇಕು. ದೇವತಾಯೈ ನಿರ್ದಿಷ್ಟ ದೇವತೆಗೆ ಅಥವಾ ಯಾವುದೇ ಒಬ್ಬ ದೇವತೆಗೆ ಮೀಸಲಾಗಿರುವಂತಹ ಒಂದು ಯಜ್ಞ ಕರ್ಮ ಮೊದಲಾದದ್ದು, ಅದೇ ದೈವತ ಅಂತ ಕರ್ಸ್ಕೋತದೆ. ಇಂದ್ರನಿಗೆ ಸಂಬಂಧಪಟ್ಟ ಹವಿಸ್ಸು ಯಜ್ಞಕರ್ಮ ಹೇಗೆ ಐಂದ್ರ ಅಂತ ಕರ್ಸ್ಕೋತದ, ದೇವತೆಗೆ ಸಂಬಂಧಪಟ್ಟ ಹವಿಸ್ಸು ಮತ್ತೆ ಕರ್ಮ ಇತ್ಯಾದಿ ದೈವತ ಅಂತ ಕರ್ಸ್ಕೋತದೆ. ಅದಕ್ಕೆ ಅಣುಪ್ರತ್ಯಯ ಬಂದು ಇಂದ್ರ ಅನ್ನೋ ಶಬ್ದಕ್ಕೆ ಅಣುಪ್ರತ್ಯಯ ಬಂದು ಐಂದ್ರ ಅಂತ ಹೇಗಾಗ್ತದ, ದೇವತಾ ಅನ್ನೋ ಶಬ್ದಕ್ಕೆ ಅಣುಪ್ರತ್ಯಯ ಬಂದು ದೈವತ ಅಂತ ಆಗ್ತದೆ. ಹಾಗಾಗಿ ದೇವತೆಗೆ ಸಂಬಂಧಪಟ್ಟ ಯಾವ ದೇವತೆಯನ್ನು ಉದ್ದೇಶಿಸಿ ನಾವು ಇದನ್ನು ಮಾಡ್ತಾ ಇದ್ದೀವೋ, ಯಾವ ದೇವತೆಯು ಇದಕ್ಕೆ ಸಂಪ್ರದಾನವೋ ಆ ದೇವತೆಗಾಗಿ ಇರುವಂತಹ ಯಜ್ಞಾದಿ ಕರ್ಮಗಳು ಅಂತ ಅರ್ಥ ಆಗ್ತದೆ. ಸಾಸ್ಯ ದೇವತಾ ಅನ್ನೋ ಸೂತ್ರದಲ್ಲಿ ಸಂಪ್ರದಾನ ಅನ್ನೋ ಅರ್ಥದಲ್ಲಿ ದೇವತಾ ಅನ್ನೋ ಪದ ಪ್ರಯೋಗ ಮಾಡಿರುವುದು ಕಂಡು ಬಂದಿದೆ. ಆದ್ರಿಂದ ದೇವತಾ ಸಂಬಂಧಿನಿ ಅದಕ್ಕರ್ಥ ದೇವತೋದ್ದೇಶಿನಿ ಕ್ರಿಯಮಾಣಾನಿ, ದೇವತೆಗಳನ್ನು ಉದ್ದೇಶಿಸಿ ಮಾಡುವಂತಹ ಕ್ರಿಯೆಗಳು. ಯಜ್ಞಾದಿ ಕರ್ಮಾಣಿ, ಯಜ್ಞಾದಿ ಕರ್ಮಗಳು. ತೈಹಿ ದೈವತೈಹಿ, ಅವು ಆ ಯಜ್ಞಾದಿ ಕರ್ಮಗಳೇ ದೈವತ ಅಂತ ಕರೆಸ್ಕೊಂಡಿವೆ. ಅಂತಹ ಯಜ್ಞಾದಿ ಕರ್ಮಗಳಿಂದ ಜನಾರ್ದನ ಸಂಸಾರ ಮೋಚಕ, ಸಂಸಾರದಿಂದ ನಮ್ಮನ್ನು ಬಿಡಿಸುವಂತಹ ಜನಾರ್ದನ ಆರಾಧ್ಯನಾಗಿದ್ದಾನೆ ಅಂತ ಅರ್ಥ. ಇದು ಆ ದೈವತ ಅನ್ನೋ ಶಬ್ದಕ್ಕೆ ಒಂದು ದೇವತೆಗಳು ಅಂತ ಅರ್ಥ, ಮೊದಲನೇ ಅರ್ಥ. ಇನ್ನೊಂದು ಆ ದೇವತೆಗಳಿಗಾಗಿ ಇರುವಂತಹ ಯಜ್ಞಾದಿ ಕರ್ಮಗಳು ಅಂತ ಅರ್ಥ. ಹಾಗಾಗಿ ಇಲ್ಲಿ ತಂತ್ರದ ಬಳಕೆಯ ಮೂಲಕ ದೇವತಾ ಅನ್ನೋ ಶಬ್ದಕ್ಕೆ ಎರಡು ಅರ್ಥವನ್ನ ಮಾಡ್ಕೊಂಡಿದ್ದಾರೆ. ದೇವತೆಗಳು ಯಾರು ಮುಖ್ಯ ಸರ್ವಜ್ಞರಲ್ಲ, ದೇವತಾನ ಮುಖ್ಯ ಸಾರ್ವಜ್ಞ ಅಭಾವೇನ. ಈಗ ಮುಕ್ತಿ ಹೇತು ಜ್ಞಾನೇ ಅತಿಶಯ ಸತ್ವೇನ, ಅವರಿಗಾಗಲೇ ದೇವತಾ ಪದವಿಯನ್ನು ಗಳಿಸಿರುವುದರಿಂದ ಅವರಿಗೆ ಮತ್ತೇನು ಅವ್ರು ಓದಬೇಕಾಗಿಲ್ಲ ಅಂತ ನಾವು, ಅವರೇನು ಅಧ್ಯಯನ ಮಾಡಬೇಕಾಗಿಲ್ಲ ಅಂತ ನಾವು ಆಲೋಚನೆ ಮಾಡಬಹುದು. ಆದರೆ ಅವರಿಗೆ ಪೂರ್ಣವಾದ ಸರ್ವಜ್ಞತ್ವ ಇಲ್ಲ, ಇದು ನಮ್ಗೆ ಗೊತ್ತಿದೆ. ಪೂರ್ಣವಾದ ಸರ್ವಜ್ಞತ್ವ ಇಲ್ಲ, ಆದ್ರಿಂದ ಅವರಿಗೆ ಮುಕ್ತಿಯನ್ನು ಕೊಡುವಂತಹ ತತ್ವಜ್ಞಾನ ಏನಿದೆ, ಆ ತತ್ವಜ್ಞಾನವನ್ನ ದೇವತಾ ಪದವಿ ಗಳಿಸಿದ ನಂತರವೂ ಅವರು ಮತ್ತೆ ಅತಿಶಯ ಮಾಡ್ಕೋಬಹುದು. ಆ ತತ್ವಜ್ಞಾನದ ಭಂಡಾರಕ್ಕೆ ಮತ್ತಷ್ಟು ತುಂಬಿಕೋಬಹುದು. ಅವರು ಮುಕ್ತಿ ಹೇತುವಾದ ಜ್ಞಾನದಲ್ಲಿ ಮತ್ತಷ್ಟು ಅತಿಶಯ ಹೆಚ್ಚಳ ಅವರಿಗೆ ಸಾಧ್ಯ ಇದೆ. ಆದ್ರಿಂದ ಮೋಕ್ಷಾರ್ಥಾಸು ಜ್ಞಾನ ಮಾತ್ರ ಸಾಧ್ಯ ಮೋಕ್ಷಗತ ಅತಿಶಯ ಸತ್ವೇನ, ಮೋಕ್ಷವನ್ನು ಕೊಡುವಂತಹ ಕೇವಲ ಪರತತ್ವವನ್ನು ವರ್ಣನೆ ಮಾಡುವಂತಹ ಭಾಗಗಳೇನಿವೆ ಅಂಥ ವೇದವಾಕ್ಯಗಳಿಂದಲೂ ಭಗವಂತ ಜ್ಞೇಯ. ಅವರು ಆ ವೇದವಾಕ್ಯಗಳನ್ನು ಬಳಸಿ ಭಗವಂತನನ್ನು ತಿಳ್ಕೊಳ್ಬೇಕು. ಮೋಕ್ಷಾರ್ಥಾಸು ಅಧಿಕಾರ ಅಸ್ತಿ. ಮತ್ತೆ ಜ್ಞಾನ ಮಾತ್ರ ಸಾಧ್ಯ ಮೋಕ್ಷಗತ ಅತಿಶಯ ಸತ್ವೇನ. ಯಾಕೆ ಅಲ್ಲಿ ಅಧಿಕಾರ ಇದೆ ಅಂದ್ರೆ, ಕೇವಲ ಜ್ಞಾನದಿಂದ ಸಾಧ್ಯವಾಗುವಂಥದ್ದು ಮೋಕ್ಷ. ಆ ಮೋಕ್ಷಗತ ಅತಿಶಯ ಸತ್ವೇನ ಚ, ನಾಳೆ ಇವರು ಈಗ ಹೆಚ್ಚಿನ ವಿಷಯಗಳನ್ನ ಅಧ್ಯಯನದ ಮೂಲಕ ತಿಳ್ಕೊಂಡ್ರೆ ನಾಳೆ ಅವರಿಗೆ ಮುಕ್ತಿಯಲ್ಲಿ ಹೆಚ್ಚಿನ ಆನಂದ ಪ್ರಾಪ್ತ ಆಗ್ತದೆ. ಅದಕ್ಕಾಗಿ ಅವರು ಇದೆಲ್ಲವನ್ನು ಹೆಚ್ಚಿನ ವಿಷಯಗಳನ್ನು ಅಧ್ಯಯನ ಮಾಡಬೇಕು. ಹೀಗೆ ಅವರಿಗೆ ಮುಕ್ತಿಯಲ್ಲಿ ನಾಳೆ ಹೆಚ್ಚಿನ ಒಂದು ಸುಖ ಅತಿಶಯ ಸಿಗುವುದರಿಂದ ಕೂಡ ಅವರು ಅಧಿಕಾರ ಅದರಲ್ಲಿ ಪಡೆದಿದ್ದಾರೆ. ಮೋಕ್ಷೇತರಾಸುಚ, ಮೋಕ್ಷವನ್ನ ನೇರವಾಗಿ ಕೊಡದೇ ಇರಬಹುದು, ಪರತತ್ವವನ್ನು ನೇರವಾಗಿ ವರ್ಣನೆ ಮಾಡದೇ ಇರಬಹುದು. ಅದಕ್ಕಿಂತ ಭಿನ್ನವಾದ ಯಾವುದ್ಯಾವುದೋ ಬೇರೆ ಸಂಗತಿಗಳನ್ನ ಯಜ್ಞಾದಿಗಳನ್ನು ವರ್ಣನೆ ಮಾಡುವಂತಹ ಕರ್ಮವಿದ್ಯಾದಿಗಳು ಏನಿದೆ, ಕರ್ಮವಿದ್ಯೆಗಳಲ್ಲಿಯೂ ಕೂಡ ಇವರಿಗೆ ಅಧಿಕಾರ ಇದೆ. ಅದರಲ್ಲಿಯೂ ಅವರು ಭಗವಂತನನ್ನು ಕಾಣ್ತಾರೆ ಅಂತ ತಾತ್ಪರ್ಯ. ಅಲ್ಲಿಗೆ ಈ 141ನೇ ಭಾಗ ಸಮಾಪ್ತವಾಗಿದೆ.